ನನ್ನ ಹೆಸರು ಶಶಿಕಲಾ ಅಡ್ವೊಕೇಟು. ಇವತ್ತಿನ ವಿಡಿಯೋದಲ್ಲಿ ಎಕ್ಸಿಕ್ಯೂಷನ್ ಆಫ್ ಸೇಲ್ ಅಗ್ರಿಮೆಂಟ್ ಬಗ್ಗೆ ಹೇಳ್ತೀನಿ. ಎಕ್ಸಿಕ್ಯೂಷನ್ ಆಫ್ ಸೇಲ್ ಅಗ್ರಿಮೆಂಟ್ ಮಾಡಬೇಕಾದ್ರೆ ಸಪೋಸ್ 50 ಲಕ್ಷದ ಪ್ರಾಪರ್ಟಿ ಇದ್ದರೆ ಸೇಲ್ ಕನ್ಸಿಡರೇಷನ್ನು ಬೈಯರ್ನ ಸೆಲ್ಲರಿಗೆ ಇನ್ಸಿಸ್ಟ್ ಮಾಡ್ಬೋದು. ನಾವು 40 ಲಕ್ಷ ಆ್ಯಸ್ ಪರ್ ಗೈಡ್ಲೈನ್ ಮೇಲೂ ನಾವು ಡಾಕ್ಯುಮೆಂಟಲ್ಲಿ ತೋರಿಸೋಣ, ರಿಮೈನಿಂಗ್ 10 ಲಕ್ಷ ಸೇಲ್ ಡೀಡ್ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳ್ಬೋದು. ಇದು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ. ಯಾವುದೇ ಕಾರಣಕ್ಕೆ ಇದನ್ನ ಒಪ್ಕೋಬೇಡಿ. ಅವರು 40 ಲಕ್ಷಕ್ಕೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ರೆ ಅದು ಕಾಂಟ್ರ್ಯಾಕ್ಟ್ ಬಂದುಬಿಟ್ಟು 40 ಲಕ್ಷಕ್ಕೆ ಆದಂಗೆ ಆಗುತ್ತೆ. ನೀವು ಅವ್ರಿಗೆ ಸೇಲ್ ಡೀಡ್ 40 ಲಕ್ಷಕ್ಕೆ ಮಾಡಿಕೊಡ್ಬೇಕಾಗತ್ತೆ. ರಿಮೈನಿಂಗ್ 10 ಲಕ್ಷದ ಬಗ್ಗೆ ಯಾವುದೇ ಡಾಕ್ಯುಮೆಂಟಲ್ಲಿ ತೋರಿಸ್ತಿರಲ್ಲ. ಸೊ ಇದು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ. ಯಾವುದೇ ಈ ಥರ ಮೋಸಕ್ಕೆ ನೀವು ಬೈಯರ್ ಇನ್ಸಿಸ್ಟ್ ಮಾಡಿದರೂ ಒಪ್ಕೋಬೇಡಿ. ನೀವು 50 ಲಕ್ಷದ ಪ್ರಾಪರ್ಟಿ ಇದ್ದರೆ 50 ಲಕ್ಷಕ್ಕೆ ತೋರಿಸಿ ಅಂತ ಹೇಳಿ. ಬೈಯರ್ ನಿಮಗೆ ಇನ್ಸಿಸ್ಟ್ ಮಾಡ್ಬೋದು. ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಕ್ಯಾಪಿಟಲ್ ಗೇನು ಬರ್ಬೋದು, ಇನ್ಕಮ್ ಟ್ಯಾಕ್ಸ್ ಇಶ್ಯೂ ಬರ್ಬೋದು ಅಂತ ಹೇಳಿಬಿಟ್ಟು. ಬಟ್ ಯಾವುದೇ ಕಾರಣಕ್ಕೂ ಇದನ್ನ ನೀವು ಒಪ್ಕೋಬೇಡಿ. ಇದೇ ರೀತಿ ನಿಮಗೆ ಎಲ್ಲ ವಿಷಯ ಗೊತ್ತಾಗಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ.